ವೇದಿಕೆ ಅಂತ ನಾನು ಡಿಸೈಡ್ ಮಾಡಬೇಕು, ಕರೆಯೋರಲ್ಲ. ಅದು ನಿಮಗೆ ಅನಿಸ್ಬೇಕು. ಭಾಳ ದೊಡ್ಡ ವೇದಿಕೆ ಸಿನಿಮಾ ಆಲ್ರೆಡಿ ಇದ್ದೀನಿ ನಾನು. ಈ ವೇದಿಕೆಯಲ್ಲಿ ಇದ್ದು ದೊಡ್ಡ ವೇದಿಕೆ ನನ್ನನ್ನು ಜನ ತೊಗೊಂಡಾಗ ಕೂರಿಸಿದ್ದಕ್ಕೆ ನನಗೆ ರಾಜಕೀಯ ಕರೀತಾ ಇರೋದು. ವರ್ಲ್ಡ್ಸ್ ಬಿಗ್ಗೆಸ್ಟ್ ಪ್ಲ್ಯಾಟ್ಫಾರ್ಮ್ ಇಸ್ ಸಿನಿಮಾ. ಇದು ದೊಡ್ಡ ವೇದಿಕೆ ಸರ್. ಇದಕ್ಕಿಂತ ದೊಡ್ಡ ವೇದಿಕೆ ಅಂತ ಬರೋದೇ ಇಲ್ಲ. ಈ ವೇದಿಕೆಯಲ್ಲಿ ನಮಗೆ ಹೆಸರಾಗಿ ಎಲ್ಲ ಜನಗಳ ಪ್ರೀತಿ ಸಿಗದಿ ಕೋಟಿ ಜನ ನೀವು ಎಲ್ಲ ಕಡೆ ಓದಲ್ಲಿ ಸೇರ್ತಾರೆ ಅಂದಾಗಲೇ ಅಲ್ಲೊಂದು ಬಾಗಿಲು ಓಪನ್ ಆಗೋದು ನಮಗೆ. ಇಲ್ಲಿ ಚಿಕ್ಕ ವೇದಿಕೆ ಇದು, ಎಲ್ಲ ಚಿಕ್ಕ ಹೆಸರು ಮಾಡಿದ್ದೀರ ಅಂದರೆ ಇದಕ್ಕಿಂತ ದೊಡ್ಡ ವೇದಿಕೆ ಅಂತ ಏನಿಲ್ಲ ಇಲ್ಲಿ. ನೋ ದ ಎಂಟರ್ಟೈನ್ಮೆಂಟ್ ಏರಿಯಾ. ಇಲ್ಲಿ ನೀವು ಒಂದು ಸಿನಿಮಾ ಮಾಡಿ ಎಷ್ಟು ಜನಗಳ ಮನಸ್ಸು ಗೆಲ್ಲಕ್ಕಾಗತ್ತೆ, ಎಷ್ಟು ಮನೆಗೆ ಎಂಟ್ರಾಗ್ತಿರಲ್ಲ ನೀವು. ಇದಕ್ಕಿಂತ ದೊಡ್ಡ ವೇದಿಕೆ ಯಾವುದು ಸರ್? ಇಲ್ಲಿ ಮೊನ್ನೆನೂ ನೀವು ತಮಿಳ್ನಾಡಲ್ಲಿ ನೋಡಿರ್ತೀರಿ, ವಿಜಯ್ ಅವರು ಒಂದು ಕ್ಯಾಂಪೇನ್ ಮಾಡ್ತಾರೆ ಫಸ್ಟು. ಹಿಂಗೆ ಸೇರಿದ್ರು ಜನ. ಯಾವ ವೇದಿಕೆಯಿಂದ ಬಂದಿದ್ದು? ಈ ಥರ ಜನ ಇನ್ಯಾವ್ದಾದ್ರು ಸೇರಿದ್ರೆ ಯಾರಾದರೂ ಎಲ್ಲಾದರೂ ಕೇಳಿದ್ದೀರಾ? ಮತ್ತು ಸಿನಿಮಾಗೆ ತಾಕತ್ತು ಇರ್ಬೇಕಾದ್ರೆ ಬಿಗ್ಗೆಸ್ಟ್ ಪ್ಲ್ಯಾಟ್ಫಾರ್ಮ್ ಇದು ಸರ್. ಇದಕ್ಕಿಂತ ಇನ್ಯಾವುದು? ಓಕೆ, ಆಯ್ತಪ್ಪ, ರಾಜಕೀಯದಲ್ಲಿ ಒಂದು ಅವಕಾಶ ಬಂತು, ಇನ್ನೂ ಬರ್ತಾನೆ ಇರುತ್ತೆ ಅಲ್ಲ. ಆಲ್ರೆಡಿ ಅಂದರೆ ನೀವೊಂದು ಹೇಳಿದ್ರಿ, ಈಗ ನಾವು ಬಿಗ್ ಬಾಸ್ ಕೆಳಗೆ ಈಗ ನನಗೆ ಅದರ ಬಗ್ಗೆ ಇಲ್ಲ ಅಂತಲೇ ಮುಂದೆ ಅಂಥದ್ದೊಂದು ಸಂದರ್ಭಗಳು ಬಂದಾಗ ಬದಲಾವಣೆ ಆಗ್ಬೋದಾ ನಿಮ್ಮ ಮನಸ್ಸಿನಲ್ಲಿ? ಏನೋ ಬದಲಾವಣೆ ಏನಕ್ಕೆ ಸರ್? ಒಪ್ತೀನಿ ಇಲ್ಲ ಒಪ್ಪಲ್ಲ. ಬದಲಾವಣೆ ಆಗೋಕ್ಕೆ ನಾನು ಇನ್ನೂ ಒಪ್ಪಲ್ಲ ಅಂತ ಏನೋ ಹೇಳಿ ಆಮೇಲೆ ಮಾಡ್ತೀನಿ ಅಂತ ಬಂದೇ ಇಲ್ವಲ್ಲ. ರಾಜಕೀಯ ಅನ್ನೋದು ನಾನು ಇನ್ನೂ ಅದ್ರ ಬಗ್ಗೆ ಆಸಕ್ತಿ ಹುಟ್ಕೊಂಡಿಲ್ಲ ಅಷ್ಟೇ. ನನಗೆ ಬೇರೆ ಏನಿಲ್ಲ. ಬದಲಾವಣೆ ಆಗಬೇಕು ಅಂತ ಈಗ ದೃಢವಾಗಿ ಇವತ್ತು ನಾನು ಬರೋದೇ ಇಲ್ಲ ಅಂತ ಹೇಳಿದ್ದೀನಿ ಅಂದರೆ ಅದು ಬದಲಾವಣೆ ಅಂತ ಹೇಳ್ಬೋದು. ಎಲ್ಲಿ ನಾನು ಹತ್ರ ಹೇಳೇ ಇಲ್ಲ. ನಿಮ್ಮನ್ನು ಡಿ ಕೆ ಶಿವಕುಮಾರ್ ಒಮ್ಮೆ ಬನ್ನಿ ಅಂತ ಡೈರೆಕ್ಟಾಗಿ ಹೇಳಿದ್ರಂತೆ. ಡಿ ಕೆ ಸರ್ ಭಾಳ ನನಗೆ ತುಂಬ ಕ್ಲೋಸು ಸರ್. ಅವ್ರು ಮಾತ್ರ ಅಲ್ಲ, ಆ ಕಡೆಯಿಂದ ಈ ಪಾಯಿಂಟ್ ಏನಂದರೆ ಇವ್ರು ಬಂದರೆ ಅವರು ಬಂದ್ಬಿಡ್ತಾರೆ ಆ ಕಡೆಯಿಂದನು. ಯಾರೋ ಒಬ್ಬರು ಎತ್ತಾಕೊಂಡು ಹೋಗ್ತಾರಲ್ಲ ಬಂದ್ಬಿಟ್ಟು, ಯಾವಾಗಲೂ ಅಷ್ಟೇ. ಇಬ್ಬರು ಸ್ನೇಹಿತರೆ ಮತ್ತೆ. ಸೊ ಇದು ನಡೀತಾ ಇರುತ್ತೆ ನಮ್ಮ ಮನೆಯಲ್ಲಿ. ಅದ್ಭುತ ಆಗಿದ್ದು ಅದು ನನಗೆ. ನಾನು ಈ ಹೊರಗಡೆ ಕೂಡ ಮಾತಾಡ್ತಾ ಇದ್ದೆ, ಸಿನಿಮಾ ಸ್ಟಾರ್ಗಳು ಯಾವುದೇ ಪಿಕ್ಚರ್ ಅಥವಾ ಪಾಲಿಟಿಷಿಯನ್ಗಳ ಬಗ್ಗೆ ಪ್ರಚಾರ ಮಾಡಿದ ತಕ್ಷಣ ಒಂದು ಸೀಲ್ ಹಾಕ್ಬಿಡ್ತಾರೆ. ನೀವು ಬಸವರಾಜ ಬೊಮ್ಮಾಯಿ ಅವರು ಕರೆದ್ರು ಅಂತ ಹೋಗ್ಬಿಡ್ತೀರಿ, ಮರುದಿವಸ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬಿಡ್ತೀರಿ. ಸೊ ಅದು ತುಂಬ ಜನರಿಗೆ ಅದೊಂದು ಪ್ರೇರಣೆ ಆಗಿಬಿಡುತ್ತೆ. ಅಂದರೆ ಅಬ್ಬಾ, ಇದು ಆರಾಮ್ಸೆ ಒಂದು ಲೇಬಲ್ ಅಂಟಿಸದೇ ಇರೋದನ್ನೇ ಸುದೀಪ್ ಅವ್ರನ್ನ ಕಲಿಬೇಕು ಅಂತೇಳಿ. ಸರ್, ನಿಮಗೆ ಒಂದು ನಾನು ಈಗಲೂ ಮೊಣಕಾಲ್ಮೂರಿಂದ ನಿಮಗೆ ಟಿಕೆಟ್ ಕೊಡ್ತೇನೆ ಅಂತ ಹೇಳಿದ್ರಂತೆ. ಆಮೇಲೆ ಇಲ್ಲ ಸ್ಪರ್ಧೆ ಮಾಡಿ ನೀವು ಅಂತ ಹೇಳಿದ್ರಂತೆ. ನಿಮ್ಮನ್ನು ಬನ್ನಿ ರಾಜಕೀಯಕ್ಕೆ, ಎಲೆಕ್ಷನ್ ನಿಂತ್ಕೊಳ್ಳಿ ಅಂತ ಹೇಳಿದ್ದು ನಿಜಾನ? ಆ ಊರು ಈ ಊರು ಅಂತ ಬರಲಿಲ್ಲ. ಓಕೆ, ನಿಮಗೆ ಯಾವ ಊರು ಬೇಕು, ಇಷ್ಟರಲ್ಲಿ ನಿಮ್ಗೆ ಯಾವ್ದು ಬೇಕು ಹೇಳಿ ನಾವು ಅದನ್ನು ಬಿಡಿಸಿ ನಿಮಗೆ ಮಾಡಿಸ್ಕೊಡ್ತೀವಿ ಅನ್ನೋದು ಬಂದಿತ್ತು. ಓಕೆ. ಬಟ್ ಏನಾಗಿದೆ ಅಂದರೆ ಸರ್, ನನಗೆ ಸಿನಿಮಾದಲ್ಲಿ ಇನ್ನೊಂದಿಷ್ಟು ಕೆಲಸ ಇದೆ ಅಂತ ಇದೆ ನನಗೆ. ನಾನು ಇನ್ನೂ ಏನನ್ನ ಮಾಡಬೇಕು, ಇಲ್ಲಿ ಇನ್ನೊಂದಿಷ್ಟು ಮಾಡಬೇಕು ಅನ್ನೋದಿದೆ ನನಗೆ. ಅದೆಲ್ಲ ಆಗಲಿ. ಆ್ಯಂಡ್ ರಾಜಕೀಯ ಅನ್ನೋದು ತುಂಬಾ ದೊಡ್ಡ ಜವಾಬ್ದಾರಿ ಸರ್. ಅದು ತುಂಬಾ ದೊಡ್ಡ ಜವಾಬ್ದಾರಿ. ಅದು ಹಸಿವಲ್ಲ, ಜವಾಬ್ದಾರಿ ಅದು. ಕರೆಕ್ಟ್. ಅಲ್ಲಿ ಏನಂದರೆ ನೀವು ಬೆಳಗ್ಗೆ ನಿಮಗೋಸ್ಕರ ಎದ್ದೇಳೋಕ್ಕಾಗಲ್ಲ, ನೀವು ಬೇರೆಯವ್ರಿಗೋಸ್ಕರನೇ ಎದ್ದೇಳಬೇಕು. ಎಲ್ಲರೂ ತೃಪ್ತಿ ಆದಮೇಲೆ ಹೋಗಿ ಮಲ್ಕೋಬೇಕು. ಅದಕ್ಕೆ ರೆಡಿ ಇದ್ದಾಗ ನಾನು ಬರ್ತೀನಿ. ಇದು ಯಾವುದು ಸಾಕು, ನನಗೆ ಎರಡು ಕಡೆ ಕಾಲಿಡೋಕ್ಕೆ ಅವಕಾಶ. ಆ್ಯಂಡ್ ಎಸ್ಪೆಷಲಿ ಆ ವರ್ಗಕ್ಕೆ ಹೋದಾಗ, ರಾಜಕೀಯಕ್ಕೆ ಹೋದಾಗ ಎರಡು ಕಡೆ ಕಾಲಿಡಲೇಬಾರ್ದು ನನ್ನ ಪ್ರಕಾರ. ಒಂದು ಕಡೆ ಇಟ್ಬಿಟ್ಟು ನುಗ್ತಾ ಇರಬೇಕಾಗತ್ತೆ. ಅದು ಟೈಮ್ ಬಂದಾಗ ನೋಡೋಣ. ಈ ಬಸವರಾಜ ಬೊಮ್ಮಾಯಿ ಅವರು ಕೇವಲ ಹೆಲ್ಪ್ ಮಾಡಿ ಅಂತ ಕರೆದದ್ದು ಅಥವಾ ಪಾರ್ಟಿಗೆ ಬನ್ನಿ ಅಂದರೆ? ಫಸ್ಟ್ ಆಫರ್ ಅದಿರುತ್ತೆ, ನಾನು ಬರಲ್ಲ, ಅದಕ್ಕೆ ಬೇಡ ನನಗೆ ಅವಕಾಶ ಅಂದಾಗ ಅವರು ಸಪೋರ್ಟಿಗೆ ಕರೆದಿದ್ದು. ನಾನು ಅದಕ್ಕೆ ಅವರು ಅಂತಲೇ ಹೇಳಿದ್ದು. ನಾನು ಯಾವತ್ತು ಪಕ್ಷದ ತೊಗೊಂಡಿಲ್ಲ. ಅವ್ರು ನನಗೆ ಭಾಳ ಕ್ಲೋಸ್, ಅದಕ್ಕೋಸ್ಕರ ಹೋಗಿದ್ದು. ಪ್ರೋಗ್ರಾಮ್ ಮುಗಿಸ್ಕೊಂಡು ಬರ್ತಿದ್ದಂಗೆ ಡಿ ಕೆ ಸರ್ ಅವ್ರದ್ದು ಇನಾಗ್ರೇಷನ್ಗೆ ಹೋದೆ ನಾನು, ಮಾಲ್ ಇನಾಗ್ರೇಷನ್ಗೆ. ವಿತಿನ್ 1 ಮಂತ್, 1.5 ಮಂತ್. ಸೊ ನನಗೆ ಇಬ್ಬರು ನೋಡಿ, ಅವರೂ ತಪ್ಪು ತಿಳ್ಕೊಂಡಿಲ್ಲ. ಅಲ್ಲಿ ಕರೆದಿದ್ದಾರೆ ಹಾಗೆ ಅಂತ. ದಟ್ ಇಸ್ ಹೌ ಈವನ್ ಸರ್ ನೋಸ್ ಮೀ. ಯಾವ ಕಾರಣಕ್ಕೆ ಹೋಗಿರ್ಬೋದು ಇಲ್ಲ ಬ್ರೋ. ಅದಕ್ಕಿಂತ ಮುಂಚೆ, ಇವ್ರು ಕರೆಯೋಕ್ಕಿಂತ ಮುಂಚೆ ಬಂದಿದ್ದು ಸರ್ ಅಲ್ವ ಮನೆಗೆ. ಹೌದು, ಫಸ್ಟ್ ಬಂದಿದ್ದವರು. ಓಕೆ. ನನಗೆ ಇನ್ನೊಂದು ಕುತೂಹಲ ಸರ್, ನಾನು ಅದನ್ನು ನೀವು ಸಿಗಲಿಲ್ಲ, ನಾನು ಕೇಳಲಿಲ್ಲ, ಈಗ ಸಿಕ್ಕಿದ್ದೀರಿ. ಈ ಬಾದಾಮಿಯಿಂದ ಸಿದ್ದರಾಮಯ್ಯನವರು ಕಂಟೆಸ್ಟ್ ಮಾಡಿರ್ತಾರೆ. ನಾನು ಅದನ್ನು ಭಯಂಕರ ಫಾಲೋ ಮಾಡ್ತಾ ಇದ್ದೆ. ಒಂದು ದಿವಸ ನೀವು ಅಲ್ಲಿ ಪ್ರಚಾರಕ್ಕೆ ಹೋಗ್ತೀರಿ ಅಂತಿತ್ತು. ಅವರ ವಿರುದ್ಧ ಶ್ರೀರಾಮುಲು ನಿಂತಿರ್ತಾರೆ. ಶ್ರೀರಾಮುಲು ಅವ್ರ ಹತ್ರ ಹೋಗಿ ನಾವು ಕೇಳಿಬಿಟ್ವಿ, ಸುದೀಪ್ ಬರ್ತಾರೆ ಅಂತ. ನಮಗೆ ಸುದೀಪ್ ಬರ್ತಾರೆ ಪ್ರಚಾರಕ್ಕೆ. ಇಲ್ಲ ಅವರು ಬರೋದಿಲ್ಲ ಅಂತಂದರು. ಸರ್, ಅವ್ರ ಪಾರ್ಟಿ ಇಲ್ಲ, ನಾನು ಮಾತಾಡ್ತೀನಲ್ಲ ಸುದೀಪ್ ಅವ್ರ ಹತ್ರ ಅಂತೇಳಿ. ಅಂದರೆ ಇಲ್ಲ. ಆಮೇಲೆ ಅವ್ರು ಹೇಳ್ತಾರೆ, ನೀವು ಹೋಗಬೇಡಿ, ನೀವು ಇಂಥ ಒಂದು ಮಾತುಕತೆಗಳಾಗಿ. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಕಡೆ CM ಅವರು ತಮ್ಮ ಪ್ರಚಾರಕ್ಕೆ ಕರೆದಿರ್ತಾರೆ.
ಅವ್ರ ಅಪೋಸಿಟ್ ನಿಂತಂಥ ರಾಮಲ್ ಅವರು ಅವ್ರಿಗೆ ಸ್ವಲ್ಪ ನೀವು ಹೋದಾಗ ಸ್ವಲ್ಪ ಮುಜುಗರ ಆಗ್ಬೋದು ಅಂತ ಒಂದು ಇದಾಗ್ಬಿಡುತ್ತೆ. ಮುಜುಗರ ಅಂತಂದರೆ ಗೊತ್ತಾಯ್ತಲ್ಲ, ಲೆಕ್ಕಾಚಾರಗಳು ಗೊತ್ತಾಗುತ್ತೆ ನೀವು ಬಂದಾಗ ಅಲ್ಲಿ ಜನ ಮತ್ತೊಂದು ಅಂತೇಳಿ. ಆ ಸಿಚುವೇಶನ್ ಹೆಂಗೆ ಮ್ಯಾನೇಜ್ ಮಾಡಿದ್ರಿ ನೀವು? ಮ್ಯಾನೇಜ್ ಏನು ಸರ್, ಕ್ಲಿಯರ್ ಕಟ್ಟಾಗಿ ಹೇಳಿದೆ ನಾನು ಮಾಡಲ್ಲ ಅಂದ್ಬಿಟ್ಟು. ಕಾರಣ ಹೇಳ್ತೀನಿ ಕೇಳಿ ಸರ್. ಒಂದು ಸತಿ ಸಿದ್ದರಾಮಯ್ಯ ಅವರು ನಾವು ಕರೆದಾಗ ಕಾರ್ಯಕ್ರಮಗಳಿಗೆ ಬರೋದು ತುಂಬ ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ ಸರ್ ನಮ್ಮ ಮೇಲೆ. ಅರ್ಥ ಆಯ್ತಾ? ಕಾರಣಾಂತರಗಳಿಂದ ಒಂದು ಸತಿ ಅವ್ರು ಕ್ಯಾಂಪೇನಿಂಗ್ ಕರೆದಾಗ ಚಾಮರಾಜನಗರಕ್ಕೇನಲ್ಲ, ಚಾಮುಂಡಿ ಆ ಕಡೆ ನನಗೆ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ನಾನು ಆ ಟೈಮಲ್ಲಿ ಅನೌನ್ಸ್ ಮಾಡಿಬಿಟ್ಟಿದ್ದೆ ನಾನು ಮಾಡಲ್ಲ ಅಂತ ಅಂದ್ಬಿಟ್ಟು. ಅಂತ ನನಗೆ ಗೊತ್ತಿಲ್ಲದೆ ಏನಾಗಿದೆ, ನಮ್ಮ ಕಡೆಯವ್ರೊಬ್ಬರು ಹೋಗಿ ನಾನು ಕರ್ಕೊಂಬರ್ತೀನಿ ಅಂತ ಮಾತು ಕೊಟ್ಟಿದ್ರಂತ. ಅವ್ರು ನನಗೆ ಗೊತ್ತಿಲ್ಲ, ನಾನು ಕೊಟ್ಟಿದ್ದಲ್ಲ ಅದು, ನಾನು ಹೋಗಿರಲಿಲ್ಲ. ಸೊ ಅದಾದಮೇಲೂ ಅವ್ರು ನನಗೆ ಬಂದಿದ್ದಾರೆ ಪ್ರೋಗ್ರಾಮಿಗೆ. ಅದಕ್ಕೆ ಈ BJP ಈ ಕಡೆಯಿಂದ ಹೋಗಬೇಕಾದ್ರೆ ನಾನು ಅಲ್ಲೇನಾಯಿತು, ಅಲ್ಲೂ ಬಾದಾಮಿಯಲ್ಲಿ ಮಾಡಬೇಕು ಅಂತ ಬಂತು. ನಾನು ದೃಢವಾಗಿ ಹೇಳಿದೆ, ಸರ್ ಏನೇ ನೀವು ಎಲ್ಲಿ ಕರೆದ್ರು ಬರ್ತೀನಿ, ನಾನು ಅಲ್ಲಿ ಬರೋಲ್ಲ, ಅವ್ರ ವಿರುದ್ಧ ನಾನು ಮಾಡಲ್ಲ. ಕಾರಣ ಏನಂತಂದರೆ ನಾನು ಹೋದಾಗೆಲ್ಲ ಮನೇಲಿ ಪ್ರೀತಿಯಿಂದ ಮಾತಾಡಿದ್ದಾರೆ, ನಾನು ಕರೆದಿರೋ ಕಡೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ನನಗೆ ಅವ್ರ ಮೇಲೆ ತುಂಬ ಗೌರವ ಇದೆ. ನಾನು ಬರೋಲ್ಲ ಸರ್, ತಪ್ಪೇ ತಿಳ್ಕೊಂಬಿಡಿ. ಅದು ನಾನು ಅವ್ರಿಗೆ ಕೊಡ್ತಾರೋ ಮರ್ಯಾದೆ ಅಲ್ಲ. ನಾನು ಹೋಗಲಿಲ್ಲ ಸರ್. ನಾನು ಏನು ಮಾಡಿದ್ರು, ಇನ್ಫ್ಯಾಕ್ಟ್ ಒಂದು ಸತಿ ಕಾರ್ ಆ ಕಡೆ ಹೊರಡ್ತು ಸರ್, ಎಲ್ಲ ರೆಡಿ ಆಗ್ಬಿಟ್ಟಿದೆ, ಅರ್ಧ ಗಂಟೆ ಅದು ನಾನು ಕಾರ್ ನಿಲ್ಸಿ ರೋಡಿಗೆ ಇಳಿದ್ಬಿಟ್ಟಿದ್ದೆ. ನಾನು ನಡ್ಕೊಂಡು ಹೋಗ್ತೀನಿ ಊರಿಗೆ ಅಂತ ಹೇಳಿದ್ದನ್ನು ಮಾಡಬೇಕು. ತಪ್ಪಿಸಿ ನೀವು ಮಾಡೋದಾದ್ರೆ ನಾನು ಬರೋದಿಲ್ಲ ಅಂದಮೇಲೆ ತೊಗೊಂಡು ನಾನು ಆ್ಯಕ್ಚುಲಿ ಅಲ್ಲಿಂದ ಅವತ್ತು ಹಠ ಹಿಡಿದು ಬೆಂಗಳೂರಿಗೆ ಬಂದೇ ಬಿಟ್ಟಿದ್ದೆ. ನಾನು ಬರೋದೇ ಇಲ್ಲ ಮೇಲೆ ಕ್ಯಾಂಪೇನಿಂಗ್ ಅಂತ. ಅಲ್ಲೊಂದು 4 ದಿನ ಮಧ್ಯದಲ್ಲಿ ಬಂದಿರಲಿಲ್ಲ ನಾನು. ಅದೇ ಸಿಚುವೇಶನ್, ಇನ್ಯಾವುದೂ ಅಲ್ಲ, ಬೇರೆ ಏನೂ ಅಲ್ಲ ಸರ್. ನಾನು ರಾಜಕಾರಣಿ ಅಲ್ಲ, ಅವ್ರು ಕರೆದ್ರು ನಾನು ಹೋಗಿದ್ದೀನಿ. ಬಟ್ ಈ ಕಡೆನೂ ನನ್ನ ಸ್ನೇಹಿತರಲ್ವ, ಅವರು ನನಗೆ ಭಾಳ ಬೇಕಾದವರು. ಆ್ಯಂಡ್ ನನಗೆ ಗೌರವ ಕೊಟ್ಟಿದ್ದಾರೆ ಸ್ನೇಹಿತರಕ್ಕೆಲ್ಲ, ಭಾಳ ಹಿರಿಯರು ಅವರು. ನನಗೆ ಹೋದಾಗ ಅವ್ರ ಮನೆಗೆ ಕಾಫಿ ಟೀ ಕೊಟ್ಟಿದ್ದಾರೆ, ಕರೆದಿರೋ ಯಾವುದೋ ಕ್ರಿಕೆಟ್ ಟೂರ್ನಮೆಂಟ್ ಎಲ್ಲ ಬಂದು ಫ್ಲಾಗ್ ಹಾಯ್ಸ್ಟ್ ಮಾಡಿದ್ದಾರೆ. ನಾವು ಅದನ್ನೆಲ್ಲ ಮರಿ ಕುಡಿದು, ನಾನು ಮರೆಯೋನೂ ಅಲ್ಲ, ನಾನು ಬರೋಲ್ಲ ಅಂದರೆ ನಾನು ನನಗೆ ಅದು ಅವ್ರ ಮೇಲೆ ತುಂಬ ಗೌರವ ಇದೆ ಸರ್ ಆ ವಿಚಾರದಲ್ಲಿ. ಅದರಲ್ಲಿ ಎರಡನೇ ಮಾತಿಲ್ಲ. ಈ ಕಡೆ ಇದ್ದ ನಾವು ಕಾರಣಕ್ಕೆ ಕ್ಯಾಂಪೇನ್ ಮಾಡ್ಕೊಂಡು ಆ ಕಡೆ ನನಗೆ ಯಾರು ಸ್ನೇಹಿತರಿಲ್ಲ ಅನ್ನೋ ತಪ್ಪಾಗ್ಬಿಡುತ್ತಲ್ಲ. ಅದು ನೀವು ಸ್ಟ್ಯಾಂಡ್ ತೊಗೊಳೋದು ಕಲಿಬೇಕು, ಅದಕ್ಕೊಂದು ಗುಂಡಿಗೆ ಬೇಕು ಸರ್. ಅದೇ ನನಗೆ ಅವೆಲ್ಲ ಇಲ್ಲ ಸರ್. ನನಗೆ ಏನು ಬೇಕಾ, ನಾನು ಹೇಳಿದ್ದನ್ನು ಅಷ್ಟು ಮಾಡ್ತಾಯಿದ್ದೀನಿ. ಆ ಚೌಕಟ್ಟಲ್ಲಿ ಫಸ್ಟೇ ಕಂಡೀಷನ್ ಹಾಕಿದ್ದೆ ತಾನೇ, ನಾನು ಇಂಥವ್ರ ಮೇಲೆ ಬರೋಲ್ಲ ಅಂದ್ಬಿಟ್ಟು. ಅದು ಯಾವ ಭಯಕ್ಕಲ್ಲ ಸರ್, ಅವ್ರು ಗೌರವ ಕೊಟ್ಟಿದ್ದಾರೆ ನನಗೆ. ಬಟ್ ನೀವು ಅದನ್ನು ಭಾಳ ಲಕ್ಕಿ ಅಂದ್ಕೋತೀರಾ? ಯಾಕಂದರೆ ನೀವೊಂದು ನಮ್ಮ ಬಾಸ್ ಒಂದು ನಿರ್ಧಾರ ಕೈಗೊಳ್ತಾರೆ, ಅದು ಕರೆಕ್ಟ್ ಆಗಿರುತ್ತೆ ಅಂತೇಳಿ ನಿಮ್ಮ ಫ್ಯಾನ್ಸ್ಗಳು ಅಂದ್ಕೊಂಡ್ಬಿಡ್ತಾರಲ್ವಾ? ಅದು ಇಲ್ಲ, ಅದಾದರೆ ಇದು ನೀವು ಯಾವತ್ತೂ ಆಲೋಚನೆ ಮಾಡಲ್ವ? ಈಗ ನನಗೆಲ್ಲ ಕಡೆ ಫ್ಯಾನ್ಸ್ ಇರ್ತಾರೆ, ನಾನು ಹಿಂಗೆ ಹೋದರೆ ತಪ್ಪಾಗೋದಿಲ್ಲ, ಹಾಗೆ ಆಲೋಚನೆ ಬರುತ್ತೆ ನಿಮಗೆಲ್ಲ? ನನಗೆ ಗೊತ್ತಿರೋದು, ನಾನು ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅಭಿಮಾನಿಗಳು ಹುಟ್ಕೊಂಡ್ರು ಸರ್. ಅಭಿಮಾನಿಗಳು ಹುಟ್ಕೊಂಡ್ಮೇಲೆ ನನ್ನ ಲೈಫ್ ಸ್ಟೈಲ್ ನಾನು ಚೇಂಜ್ ಮಾಡಿಲ್ಲ. ಇನ್ನೂ ಸಿನಿಮಾಗಳು ಮಾಡ್ಕೊಂಡೋದೆ, ಅದು ಬೆಳೀತಾ ಹೋಯಿತು. ಬಿಗ್ ಬಾಸ್ ಮಾಡಿದೆ, ಇನ್ನೊಂದು ಮಾಡಿದೆ, ಅದು ಬೆಳೀತಾ ಹೋಯಿತು. ಎರಡು ಒಂದು, ಅವರು ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಟೈಮ್ ತೊಗೊತಾರೆ, ನಾವು ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಟೈಮ್ ತೊಗೊತೀವಿ. ಅವ್ರು ನನ್ನನ್ನು ಅರ್ಥ ಮಾಡ್ಕೊಂಡಾಗ ಈ ಥರ ಸನ್ನಿವೇಶ ಬಂದಾಗ ಅವರು ಸೈಲೆಂಟಾಗಿರ್ತಲ್ಲ, ಅವ್ರಿಗೆ ಗೊತ್ತವ್ರಿಗೆ ಅಂತ. ಅವ್ರನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಟೈಮಲ್ಲಿ ಮ್ಯಾಕ್ಸ್ ಅಂತ ಸಿನಿಮಾ ತರ್ತೀವಿ ನಾವು, ಅವರಿಗೂ ಒಂದು ಸಿನಿಮಾ ಬೇಕಾಗುತ್ತೆ ಅಂದ್ಕೊಂಡು ಅಂತ. ದಟ್ ಇಸ್ ಆಲ್ ಇಟ್ ಇಸ್. ಈಗ ನನ್ನ ಜಾಗದಲ್ಲಿ ಯಾಕೆ ಡಿಸಿಷನ್ ತೊಗೊಂಡೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಿರುತ್ತೆ. ಇದನ್ನು ನಾನು ಎಲ್ಲಿಂದ ಬೆಳೆಸ್ಕೊಂಡು ಬಂದೆ ಅಂದರೆ, ಯಾವತ್ತೂ ನಾನು ಏನು ಮಾಡಿದ್ದಕ್ಕೂ ನಿಂತ್ಕೊಂಡು ಮೈಕ್ ಹಿಡ್ಕೊಂಡು ಯಾರಿಗೂ ಕಾರಣ ಕೊಡ್ತಾ ಇರಲಿಲ್ಲ, ಮಾಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ. ಎಲ್ಲರೂ ಬಂದು ನನಗೆ ಹೇಳೋರು, ಇಲ್ಲ ಇದನ್ನೊಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ, ಇದು ಬೇಡ ಅನಿಸುತ್ತೆ, ಅದು ಯಾಕೋ ತಪ್ಪಾಗುತ್ತೆ. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇರಲ್ಲ ಸರ್. ನನ್ನನ್ನು ಅರ್ಥ ಮಾಡ್ಕೊಂಡವ್ರಿಗೆ ಗೊತ್ತಾಗುತ್ತೆ ನಾನು ಏನಕ್ಕೆ. ಇನ್ನೊಂದು, ಇವತ್ತು ಆವೇಶದಲ್ಲಿ ಕೆಲವ್ರು ಮಾತಾಡ್ಬೋದು, 3 ದಿನ ತಾಳ್ಮೆಯಿಂದ ಇದ್ದರೆ ಅವ್ರಿಗೆ ಆನ್ಸರ್ ಸಿಗುತ್ತೆ. ಹಾಗೆ ಮಾಡ್ಕೊಂಬಂದಿರೋದ್ರಿಂದ ಇವತ್ತವರೆಗೂ ನನಗೆ ಎಲ್ಲೂ ನಿಂತ್ಕೊಂಡು ಉತ್ತರ ಕೊಟ್ಟು ಕನ್ವಿನ್ಸ್ ಮಾಡೋ ಪರಿಸ್ಥಿತಿ ಬಂದೇ ಇಲ್ಲ. ನೀವು ಸಿನಿಮಾ ಮಾಡ್ತೀರಿ, ನೀವು ಹೇಳಿದ್ರಿ ಇದು ದೊಡ್ಡ ವೇದಿಕೆ, ನನಗೆ ಅಭಿಮಾನಿಗಳು ಸಿಕ್ಕಿದ್ರು, ಇದಕ್ಕಿಂತ ದೊಡ್ಡ ವೇದಿಕೆ ಇಲ್ಲ ಮತ್ತೊಂದು ಅಂತೇಳಿ ಡೈರೆಕ್ಷನ್ ಮಾಡಿದ್ವಿ. ಇನ್ನೊಂದು ಈಗ ಬಿಲ್ಲಾರಂಗ ಭಾಷಾ ನೆಕ್ಸ್ಟು ಮೂವಿ ಬರ್ತಾ ಇರುವಂಥದ್ದು, ಪ್ರೊಡಕ್ಷನ್ ಮಾಡಬೇಕು ಅಂತ ಅನಿಸ್ತಾ ಇಲ್ವಾ? ಇನ್ನೂ ಅನೇಕ ಸಿನಿಮಾಗಳನ್ನು ಕೊಡಬೇಕು ಅಂತೇಳಿ ಒಂದು ಮಾತು ಕೇಳಿಬಿಟ್ಟೆ. ನಿಮ್ಮ ಪತ್ನಿಯವರೇ ಪ್ರೊಡಕ್ಷನ್ ಹೌಸ್ ಮಾಡ್ತಾ ಇದ್ದಾರೆ, ಅವರಿಗೆ ಡೇಟ್ ಕೊಡ್ತಾ ಇಲ್ವಂತೆ ನೀವು? ನೋಡಿ, ಈಗೂ ಉಂಟೆ ಸರ್. ನನಗೆ ಗೊತ್ತಿರೋಂಗೆ ನೀವು ಅವ್ರಿಗೆ ಹೋಗ್ಬಿಟ್ಟು ಸುದೀಪ್ ಅವ್ರು ಪಿಕ್ಚರ್ ಮಾಡಿ ಅಂದರೆ ಸತ್ಯವಾಗ್ಲೂ ಬೇಡ ಅಂತಾರೆ ಅವರು. ನನ್ನ ವೈಫೇ ಸುದೀಪ್ ಅವ್ರಿಗೆ ಸಿನಿಮಾ ಮಾಡಿ ಅಂದರೆ ಸತ್ಯವಾಗ್ಲೂ ಬೇಡ ಅಂತಾರೆ ಅವರು. ಒಬ್ಬ ಪ್ರೊಡ್ಯೂಸರ್ ಬಂದು ಅಲ್ಲ ನನ್ನ ವೈಫಿಗೆ ಪ್ರೊಡ್ಯೂಸ್ ಮಾಡಿ ಅಂತಂದರೆ ಹೋಗ್ಬಿಟ್ಟು ನನಗೆ ಅಯ್ಯೋ ಅವ್ನು ಕಾಟ ಬೇಡ ಅಂತಾರೆ ಅವರು. ಅವನು ಈ ಬೇಗ ಮುಗಿಸಲ್ಲ, ಕತೆ ಮೇಲೆ ಕುತ್ಕೊಂಡ್ಬಿಡ್ತಾನೆ, ಹಿಂಗೆ ಬೇಕು ಹಂಗೆ ಬೇಕು ಅಂತಾರೆ, ಬೇಡ. ಅವರೆಲ್ಲ ಹೆಂಗಂದ್ರೆ ನಾನು ಇವಾಗಷ್ಟೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ನನಗೆ ಬೇಡ, ಇನ್ನು ಸಾವಾಸನೇ ಬೇಡ ಅಂದ್ಬಿಟ್ಟು. ಅವ್ರು ನೋಡಿ ನಮ್ಮ ಅಕ್ಕನ ಮಗನೊಟ್ಟಿಗೆ ಸಿನಿಮಾ ಮಾಡ್ತಾ ಇರೋದವರು.
ನಾನು ಮೊನ್ನೆನೂ ರೀಸೆಂಟಾಗಿ ಹೇಳಿದೆ, ನಾನೊಂದು ಡೈರೆಕ್ಷನ್ ಮಾಡಬೇಕು ಅಂತ ಇದೀನಿ, ಪ್ರೊಡ್ಯೂಸ್ ಮಾಡಿ, ನೀನು ಸಾವಾಸ ಬೇಡ ಆಗೋ ಅಂತ. ಅಂದರೆ ಇವಾಗ ಒಂದು ಸಿನಿಮಾ ಅಂತ ಬಂದಾಗ ಸ್ವಲ್ಪ ಇನ್ಡೆಪ್ತ್ ಡೀಟೇಲ್ ಹೋಗ್ತೀನಿ, ಹಿಂಗೇ ಬೇಕು. ಅವರು ಮಾಣಿಕ್ಯದನ್ನ ಡೈರೆಕ್ಟ್ ಮಾಡೋದೆಲ್ಲ ನೋಡಿದ್ದಾರೆ, ಹಠ ಹಿಡ್ಕೊಂಡು ನಾನು ಕೆಲವು ಬಂದಿರೋದು ನಾನು ತೆಗಿಯಲ್ಲಮ್ಮ, ಹೇಳಿದ್ದೆ ತಾನೆ, ನನಗೆ ಬೇಕದು, ಅದು ಬೇಕು ನನಗೆ, ಅವರು ರವಿ ಸರ್ ಹಿಂಗೆ ಕಾಣಿಸ್ಬೇಕು, ನಂಗೆ ಅದು ಬೇಕು, ಆಗಲ್ಲ ಅಂತ ಇದು ನಾಳೆ ತೆಗೋಣ, ಈ ಸೀನೆ ಬೇಡ, ನಾಳೆ ತೆಗೋಣ ಹೋಗಿ ಅಂತ ಆಗಿದ್ದು. ಅದೇನಾಗುತ್ತೆ, ಅವರು ಇವನು ಯಾಕೆ ಇಷ್ಟು ಹಠ ಹಿಡ್ಕೊಂಡು ಕೂರ್ತಾನೆ ಅನ್ನೋದು ಬಂದ್ಬಿಡುತ್ತೆ. ಬಟ್ ಯಾವುದೋ ಕಾರಣ ಇರುತ್ತೆ ಅದಕ್ಕೆ. ಅವ್ರಿಗೆ ಅಲ್ಲಿ ನಮ್ಮ ಅಕ್ಕನ ಮಗನೊಟ್ಟಿಗೆ ಸ್ಟಾರ್ಟ್ ಮಾಡಿ, ಸುಪ್ರಿಯಾನ್ವಿ ಅಂತ, ಸುಪ್ರಿಯಾನ್ವಿ ಪಿಕ್ಚರ್ಸ್ ಅಂತ. ಡೇಟ್ ಕೊಡ್ತೀರಲ್ಲ? ಅಯ್ಯೋ ಲೈಫೇ ಕೊಟ್ಟಿದ್ದೀವಿ, ಇನ್ನೂ ಡೇಟ್ ಏನು ಸರ್, ನೀವು ಒಳ್ಳೆ ಅವ್ರು ಮಾಡಬೇಕು. ಅಲ್ಲ, ಇನ್ನೊಂದು ಭಾಳ ಆಶ್ಚರ್ಯ ಆಗೋದು, ಈಗ ನಿಮ್ಮ ಹತ್ರ ನನಗೆ ನಿಮ್ಮನ್ನು ಹೇಳಿದಾಗ ಆಮೀರ್ ಖಾನ್ ಅವರು ಹೇಳಿದ ಮಾತು ನೆನಪಾಯ್ತು ನನಗೆ. ಸರ್, ಮನೆ ಒಳಗೆ ಒಂದು ತಿಳ್ಕೊಳ್ಳಿ, ನಿಮ್ಮ ತಾಯಿ ಬಿಟ್ಟರೆ ಸರ್, ತಂದೆ, ವೈಫು, ಮಗಳು, ಇವ್ರು ಯಾರ ಹತ್ರನೂ ಸಿಂಪತಿ, ಒಳ್ಳೆ ಮಾತು ಎಕ್ಸ್ಪೆಕ್ಟೇ ಮಾಡಬೇಡಿ. ಫಸ್ಟ್ ಮರ್ಯಾದೆ ತೆಗೆಯೋದೇ ಇವ್ರು 3 ಜನನೇ. ಏನಾರ ಇವ್ರು ಅಂತಾರೆ, ನಮ್ಮ ತಾಯಿ ಮಾತ್ರ ಸರ್ ಇಲ್ಲ ನಾವು ಹಂಗೆ ಅಂತ ಅವ್ರು ಇರ್ತಾರೆ ಕರೆಕ್ಟಾ. ಇವತ್ತಿಗೂ ನಮ್ಮ ಫಾದರ್ ಯಾರಾದರೂ ಬಂದು ಕೂತ್ಕೊಳ್ಳೋ, ಸರ್ ಬುದ್ಧಿ ಹೇಳಿ ಸರ್ ನನ್ನ ಮಗನಿಗೆ, ಒಂದು ಕೇಳಿದ್ದು ಮಾಡಲ್ಲ ಸರ್. ನೋಡಿ ಯಾರು ನೋಡಿ ಎಲ್ಲ ವೇಸ್ಟ್ ಮಾಡ್ಕೊಂಡು ನಾನು ಏನು ಇವರೆಲ್ಲ, ನಾನು ನಿಮ್ಮ ಅಪ್ಪನ ಒಂದ್ಸತಿ ನೋಡೋಣ ಅಂತ ಹೇಳಿದ್ರು ಅಂತ ಕರ್ಕೊಂಬಂದೆ. ಅವ್ರು ನನ್ನ ಸೀಟ್ ತುದಿಯಲ್ಲಿ ಕೂತ್ಕೊಂಡು ಮಾತಾಡಿಸ್ತಾರೆ, ಅಷ್ಟು ಗೌರವ. ಇವ್ರು ಮಾತಾಡೋದು ನೋಡ್ಬಿಟ್ರೆ ಅವ್ರು ನೆಕ್ಸ್ಟ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಮಾತಾಡ್ತಾರೆ, ಏನು ಸರ್ ನಿಮ್ಮಪ್ಪ ಹಿಂಗಂದ್ರು, ಕಲೀರಿ ಸರ್ ಬುದ್ಧಿ ಅಂದ್ಬಿಡ್ತಾರಂತ. ಈ ಕಡೆ ನನ್ನ ಮಗಳು ಏನಾರ ಒಂದು ಮಾಡಿ, ಇವರೆಲ್ಲ ಸರ್ ಎಂಥ ತುಂಬ ಅದ್ಭುತವಾದಂಥ ಸಿನಿಮಾ, ಹಾಗೆ ಹೀಗೆ ಅಂತ ಏನೋ ಮಾತಾಡ್ಬೇಕಾದ್ರೆ ಅವ್ರು